ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ 30-50 ಬಿಲ್ಡ್ ಆಗಿರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಬಂದು ನಮಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಅಂದ್ರೆ ಕೆಂಗೇರಿ ಟರ್ಮಿನಲ್ ಮೆಟ್ರೋ ಸ್ಟೇಷನ್ಗೆ ಬರೀ 1 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಪಕ್ಕದಲ್ಲಿ ನಮಗೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ರೋಡ್ ಕೂಡ ಇರುವಂತದ್ದು. ಅಂದ್ರೆ ಕೆಂಗೇರಿ ಟು ಉತ್ರಳಿಗೆ ಹೋಗೋ ಏನ್ ಮೈನ್ ರೋಡ್ ಇದೆ, ಆ ಮೈನ್ ರೋಡ್ ಪ್ಯಾರಲ್ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, 30-50ರಲ್ಲಿ ಕಟ್ಟಿರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. 4 3 BHK ಗಳು ಬರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಅದ್ರ ಜೊತೆಗೆ ಲಕ್ಸುರಿಯಾಗಿ ಬಿಲ್ಡ್ ಆಗಿದೆ, ಮತ್ತೆ ವಿತ್ ಲಿಫ್ಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರ್ಯಾರ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ವೀಕ್ಷಕರೇ, ಈಗ ನಾವು ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ರೆ ನೋಡಬಹುದು. ಗ್ರೌಂಡ್ ಫ್ಲೋರ್ ಫುಲ್ಲು ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಟೋಟಲ್ ನಮಗೆ 4 3 BHK ಹೌಸ್ಗಳು ಬರುತ್ತೆ. ಆರಾಮಾಗಿ 4 ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿಕೊಟ್ಟಿರುವಂತದ್ದು. ಒಂದ್ರಿಂದ ಇಲ್ಲಿ 2 ಕಾರ್ ಪಾರ್ಕಿಂಗು, ಅದ್ರ ಹಿಂದೆಗಡೆ 2 ಕಾರ್ ಪಾರ್ಕಿಂಗ್ ಕೂಡ ನಾವು ಮಾಡ್ಕೋಬಹುದು, ಅಷ್ಟು ವ್ಯವಸ್ಥೆನ ಮಾಡ್ಕೊಟ್ಟಿರೋದು. ಅದ್ರ ಜೊತೆಗೆ ಕೂಡ ನಮಗೆ EV ಚಾರ್ಜಿಂಗ್ ಪಾಯಿಂಟ್ ಗಳು ಕೂಡ ನಮಗೆ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಏನು ಖಾಲಿ ಬಿಟ್ಟಿದಾರಲ್ಲ, ಅದಲ್ಲೇ ನಮಗೆ EV ಚಾರ್ಜಿಂಗ್ ಪಾಯಿಂಟ್ ವ್ಯವಸ್ಥೆನ ನಮಗೆ ಮಾಡ್ಕೊಟ್ಟಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿ ಸ್ಕ್ಯಾಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಪ್ನ ಪ್ರಾವಿಷನ್ ಮಾಡಿದ್ದಾರೆ. ಈ ಸಂಪ್ ಕೆಪಾಸಿಟಿ ಬಂದ್ಬಿಟ್ಟು 12,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್ನ ಪ್ರಾವಿಷನ್ ಮಾಡಿರುವಂತದ್ದು. ಬೋರ್ವೆಲ್ ಕೂಡ ನಮಗೆ ನೀರು ಸಮೃದ್ಧವಾಗಿದೆ. ಜೊತೆಗೆ ನೀವು ಚೆಕಿಂಗ್ ಕೂಡ ನಾವು ಮಾಡ್ಕೊಬಹುದು, ಅಷ್ಟು ನೀರಿದೆ. ಅದ್ರ ಜೊತೆಗೆ ಇಲ್ಲಿ ಸ್ಟೇರ್ ಕೇಸ್ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಲಿಫ್ಟ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಪ್ರೆಸೆಂಟ್ ನಮಗೆ ಲಿಫ್ಟ್ ಕೂಡ ನಮಗೆ ವರ್ಕಿಂಗ್ ಇದೆ. ಲಿಫ್ಟ್ ಕೂಡ ನಮಗೆ ವರ್ಕಿಂಗ್ ಇದೆ, ಟಾಪರ್ಗೂ ಕೂಡ ಹೋಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಗ್ಯಾಸ್ಗೆ ಪ್ರಾವಿಷನ್ ಕೂಡ ಮಾಡಿದ್ರೆ 4 ಮನೆ ಬರುತ್ತೆ. 4 ಗ್ಯಾಸ್ ಪ್ರಾವಿಷನ್ಗಳನ್ನ ಮಾಡಿರುವಂತದ್ದು. ಸೂಪರ್ ಆಗಿದೆ. 30-50 ವೆಸ್ಟ್ ಫೇಸಿಂಗ್ ಅಲ್ಲಿ ಬಿಲ್ಡ್ ಆಗಿರುವಂತಹ ಪ್ರಾಪರ್ಟಿ, ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಉತ್ರಳ್ಳಿ ಮೈನ್ ರೋಡ್ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ರೋಡ್ ಏನಿದೆ, ರೋಡ್ ಪ್ಯಾರಲರ್ ಆಗಿ ನಮಗೆ ಬರುತ್ತೆ. ಇಲ್ಲಿಂದ ಕೆಂಗೇರಿ ಟರ್ಮಿನಲ್ ಮೆಟ್ರೋಗೆ ಬರೀ 1.5 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಅದು 30-50ರಲ್ಲಿ ಕಟ್ಟಿರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಇದು ಬಂದ್ಬಿಟ್ಟು ನಮಗೆ ಸ್ಟೇರ್ ಕೇಸು ಗ್ರೂವ್ ಕೊಟ್ಟಿದ್ದಾರೆ. 40 mm ಗ್ರಾನೈಟ್ ಸೈಜ್ ಕೊಟ್ಟಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಈ ಪೋರ್ಷನ್ ಫುಲ್ ನಾವು ಗಾರ್ಡನ್ ಏರಿಯಾಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಇಲ್ಲ ನಮಗೆ ಸೆಕ್ಯೂರಿಟಿ ಪರ್ಪಸ್ಗೆ ಏನಾದ್ರು ಬೇಕು ಅಂದ್ರೆ ಈ ಸೈಡ್ ಅಲ್ಲಿ ನಾವು ಫುಲ್ ಟಾಪ್ ಟು ಬಾಟಮ್ ವರ್ಗು ಗ್ರಿಲ್ ವರ್ಕ್ ಮಾಡ್ಕೊಂಡ್ರು. ಇಲ್ಲಿ ಎಕ್ಸಾಕ್ಟ್ ನಾವು ಒಂದು ಡೋರ್ ಮಾಡ್ಕೊಂಡ್ಬಿಟ್ರೆ ಇದು ನಮಗೆ ಸೇಫ್ಟಿ ಆಗೋಗ್ಬಿಡುತ್ತೆ. ಇನ್ ಕೇಸ್ ಬರೋರು ಆ ಪೋರ್ಷನ್ ಹೋಗ್ತಾರೆ, ಲಿಫ್ಟ್ ಇಂದ ಇರೋಳು ಹಂಗೆ ಹೋಗ್ತಾರೆ, ಯಾರು ಈ ಕಡೆ ಎಂಟ್ರಿ ಆಗೋದಿಲ್ಲ. ಬೇಕು ನೆಸೆಸರಿ ಇಲ್ಲ, ನಮ್ಮ ಸೆಕ್ಯೂರಿಟಿ ಏನಾದ್ರು ಬೇಕು ಅಂದ್ರೆ ಕೂಡ ನಾವು ಸೇಫ್ಟಿ ವೈಸ್ ಅಲ್ಲಿ ಕೂಡ ನಾವು ಮಾಡ್ಕೊಬಹುದು. ಆ ವ್ಯವಸ್ಥೆ ಕೂಡ ಇದೆ. ಕಾರಿಡಾರ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಈ ಪೋರ್ಷನ್ ಫುಲ್ಲು ನಾವು ಗಾರ್ಡನ್ ಏರಿಯಾಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಂಡ್ರು ಕೂಡ ಓಡಾಡೋಕ್ಕೆ ತುಂಬಾನೇ ಚೆನ್ನಾಗಿದೆ. ಗ್ರಾನೈಟ್ ಫ್ಲೋರಿಂಗ್ ನ ಯೂಸ್ ಮಾಡಿದ್ದಾರೆ. ಈಸ್ಟ್ ಫೇಸಿಂಗು ಡೋರ್ ಬರುತ್ತೆ. ವೆಸ್ಟ್ ಮನೆ, ಈಸ್ಟ್ ಡೋರು, ಟೀಕ್ ಡೋರ್ ಯೂಸ್ ಮಾಡಿದ್ದಾರೆ. ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಕೊಟ್ರೆ ನೋಡ್ಬೋದು, ದೊಡ್ಡದಾಗಿರುವಂತಹ ಹಾಲು ಚೆನ್ನಾಗಿದೆ. ಇದು ನೋಡಿ, ಈ ಪೋರ್ಷನ್ ಅಲ್ಲಿ ಫುಲ್ ಹಾಲ್ ಏರಿಯಾ ನಮಗೆ ಕನ್ವರ್ಟ್ ಆಗಿರುವಂತದ್ದು. ಮೇಲೆಗಡೆ ನಮಗೆ POP ವರ್ಕು ಟಾಪ್ ಟು ಬಾಟಮ್ ವರ್ಗು, ಏನು ವಾಲ್ ಏನಿದೆ ನಮಗೆ ಸೀಲಿಂಗು ಅಲ್ಲ, ಆ ವಾಲಿಂದ ಈ ವಾಲ್ವರೆಗೂ ಫುಲ್ ನಮಗೆ ಕಂಪ್ಲೀಟ್ ಆಗಿದೆ. 2 ಫ್ಯಾನ್ಗಳು ಕೂಡ ಅವರೇ ಫಿಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ವಿತ್ LED ಲೈಟ್ ಜೊತೆಗೆ ವಿತ್ ವಾಮ್ ಲೈಟ್ ಎಲ್ಲ ನಮಗೆ ಮಿಕ್ಸ್ ಆಗಿ, ಬ್ಲೂ ಲೈಟ್ ಎಲ್ಲ ಮಿಕ್ಸ್ ಆಗಿ POP ವರ್ಕು ನಮಗೆ ಗ್ರ್ಯಾಂಡ್ ಆಗಿ ಶೋ ಆಗ್ತಾ ಇರುವಂತದ್ದು ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ TV ಕ್ಯಾಬಿನೆಟ್, ಕೆಳಗಡೆ ವೈರಿಂಗ್ ನೋಡಬಹುದು ವೀಕ್ಷಕರೇ. ಈ ವೈರಿಂಗ್ ಅಲ್ಲಿ ನಮಗೆ ಟೆಲಿವಿಷನ್ ಕೇಬಲ್ ಮತ್ತೆ ಇಂಟರ್ನೆಟ್ ಕೇಬಲ್ ಎಲ್ಲ, ಮತ್ತೆ ಜೊತೆಗೆ CC ಕ್ಯಾಮ್ರಾ ಕೇಬಲ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗೋಗಿದೆ. ವಿತ್ ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಕೂಡ ಮಾಡಿರೋವಂಥದ್ದು. ಚೊಕ್ಕದಾಗಿರುವಂತಹ TV ಕ್ಯಾಬಿನೆಟ್, ಯಾಕಂದ್ರೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಅಂತ ಮಾಡಿದ್ರೆ ಬಟ್ ಅಷ್ಟೊಂದು ಏನಿಲ್ಲ, ಬಟ್ ಚೆನ್ನಾಗಿದೆ. ಇದು ಇಲ್ಲಿ ಈ TV ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಪೂಜಾ ಮನೆ, 2x4 ವೆಟ್ರೋಫಿಟಲ್ಸ್, ಸೆಂಟ್ರಲ್ಲಿ ನಮಗೆ ಗೋಲ್ಡನ್ ಮೆಟಲ್ ಬಾರ್ಡರ್ಗಳು ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಕೆಳಗಡೆ ಗ್ರಾನೈಟ್ ಸ್ಲಾಬ್, 2 ಸ್ಲೈಡಿಂಗ್ ಡೋರ್ಗಳು ಕೊಟ್ಟಿರುವಂಥದ್ದು. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ, ಆರಾಮಾಗಿ ಒಬ್ರು ಕುತ್ಕೋಬಹುದು ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿದೆ. ಇದು ಬಂದ್ಬಿಟ್ಟು ನಮಗೆ
ಟೀ ಕುಡ್ಡನ್ನ ಯೂಸ್ ಮಾಡಿರೋಂಥದ್ದು. ಪೂಜಾ ಮನೆ, ಟಿವಿ ಕ್ಯಾಬಿನೆಟ್. ಈ ಪೋರ್ಷನ್ ಅಲ್ಲಿ ಬೇಕಾದ್ರೆ ಒಂದು 4 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಇದೆ. ಡೈನಿಂಗ್ ಏರಿಯಾ ಆಗಿ ನಾವು ಇದನ್ನ ಕನ್ವರ್ಟ್ ಮಾಡ್ಕೊಬಹುದು. ಇದು ಕಿಚನ್, ಅಂದ್ರೆ ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಇದೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಸೆಮಿ ಇಂಟೀರಿಯರ್ ವರ್ಕ್ ಏನಾದ್ರು ಈ ಪೋರ್ಷನ್ ಏನಿದೆ ಇಲ್ಲೆಲ್ಲ ನಾವು ಇಂಟೀರಿಯರ್ ವರ್ಕ್ ಮಾಡ್ಕೊಂಡ್ಬಿಟ್ರೆ ಅದು ಕ್ಲೋಸ್ ಕೂಡ ನಾವು ಮಾಡ್ಕೋಬಹುದು. ಬಟ್ ನಮಗೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿರೋದ್ರಿಂದ ಚೆನ್ನಾಗಿದೆ. ಇಲ್ಲಿ ಡೈನಿಂಗ್ ಏರಿಯಾ ಒಂದು 4 ಜನ ಕುತ್ಕೊಳ್ಳೋ ಅಷ್ಟು ಇಲ್ಲಿ ಡೈನಿಂಗ್ ಏರಿಯಾ ಕೂಡ ನಾವು ಮಾಡ್ಕೋಬಹುದು. ಅದ್ರ ಆಪೋಸಿಟ್ ಅಲ್ಲಿ ನಮಗೆ ಮಾಡ್ಯುಲರ್ ಕಿಚನ್. 40 mm ಗ್ರಾನೈಟ್ ಸ್ಲ್ಯಾಬ್ ನ ಯೂಸ್ ಮಾಡಿದ್ದಾರೆ. ಸಿಂಕ್ ಪ್ರೊವಿಷನ್ ಇಲ್ಲಿ ಕೊಟ್ಟಿರುವಂತದ್ದು. ಬೋರ್ವೆಲ್ ವಾಟರ್ ಮತ್ತೆ ಕಾವೇರಿ ವಾಟರ್ಗೂ ನಮಗೆ 2 ಟ್ಯಾಪ್ ಗಳ ವ್ಯವಸ್ಥೆ ಕೊಟ್ಟಿರುವಂತದ್ದು. ವಾಲ್ಗಳಿಗೆ 2x4 ವೆಟ್ರೋಫೈಟ್ ಟೈಲ್ಸ್. ಗ್ಯಾಸ್ಗೆ ಕೂಡ ಆಲ್ರೆಡಿ ರೆಗ್ಯುಲೇಟರ್ ಕೂಡ ನಮಗೆ ಹಾಕೊಟ್ಬಿಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಚಿಮ್ಮಿ ಬರುತ್ತೆ. ಚಿಮ್ಮಿಗೆ ಪಾಯಿಂಟ್ ವ್ಯವಸ್ಥೆ ಕೊಟ್ಟಿರುವಂತದ್ದು. ಮೇಲ್ಗಡೆ ಫುಲ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನೋಡಿ, ಕಟ್ಲ ಯೂಸ್ ಮಾಡಿರುವಂತದ್ದು. ಆಲ್ರೆಡಿ ಬಾಕ್ಸ್ ಕೂಡ ನಮಗೆ ಫಿಕ್ಸ್ ಆಗೋಗಿದೆ. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿರುವಂತದ್ದು. ದೊಡ್ಡದಾಗಿ ಬಂದಿದೆ ನೋಡಿ, ಎಲ್ ಶೇಪ್ ಅಲ್ಲಿ ತುಂಬಾ ದೊಡ್ಡದಾಗಿ ಬಂದಿರುವಂತದ್ದು. ಈ ಕಿಚನ್ ಏರಿಯಾ ಚೆನ್ನಾಗಿದೆ. ಈ ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಆರಾಮಾಗಿ ಒಂದು ಡಿಶ್ ವಾಶ್ ಇಟ್ಕೊಬಹುದು, ಇಲ್ಲಾಂದ್ರೆ ವಾಷಿಂಗ್ ಮಿಷಿನ್ ಕೂಡ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಡಿಶ್ ವಾಶ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿರುವಂತದ್ದು. ಅಲ್ಲಿ ನೋಡಿ ಇನ್ಲೈಟ್ ಮತ್ತೆ ಔಟ್ಲೆಟ್ ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಬಟ್ಟೆ ಏನಾದ್ರು ವಾಶ್ ಮಾಡಿದ್ದನ್ನು ಹಾರಾಕ್ಬೇಕಂದ್ರೆ ಇಲ್ಲೇ ಕೂಡ ನಾವು ಹಾರಾಕೋಬಹುದು. ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸ್ಪೇಷಿಯಸ್ ಆಗಿ ಬಂದಿದೆ. ಈ ಯುಟಿಲಿಟಿ ಚೆನ್ನಾಗಿದೆ. ಈ ಪೋರ್ಷನ್ ಫುಲ್ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಕೂಡ ನಮಗೆ ವರ್ಕ್ ನ ಮಾಡಿಕೊಟ್ಟಿದ್ದಾರೆ. ಹಾಲು ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಈ ಏರಿಯಾ ಬಂದ್ಬಿಟ್ಟು ನಮಗೆ 3 ಬೆಡ್ರೂಮು, ಒಂದು ಕಾಮನ್ ಬಾತ್ರೂಮು ಬರುವಂತಹ ಜಾಗ ಇದು. ಈಗ ನಾವು ನೋಡ್ತಿರೋದು ಕಾಮನ್ ಬಾತ್ರೂಮು. ಜಾಗ್ವಾರ್ ಐಟಮ್ಸ್ ಮತ್ತೆ ಗೀಸರ್ ಕೂಡ ಹಾಕೊಟ್ಬಿಟ್ಟಿದ್ದಾರೆ ನೋಡಿ. 2x4 ವೆಟ್ರೋಫೈಟ್ ಟೈಲ್ಸ್ ವಾಲ್ಗಳಿಗೆ, ಆಂಟಿಸ್ಕೇಟ್ ವೆಟ್ರೋಫೈಟ್ ಟೈಲ್ಸ್ ಫ್ಲೋರಿಂಗ್ಗೆ, ಜಾಗ್ವಾರ್ ಮತ್ತೆ ಹಿಂಡ್ವೇರ್ ಐಟಮ್ಸ್ ನ ಹಾಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರಾವಿಷನ್ ಆಗೋಗಿದೆ ನೋಡಿ. ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ. ಈಗ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿರೋದ್ರಿಂದ ಒಂದು ಸ್ಟ್ರಕ್ಚರ್ ಗೊತ್ತಾಗುತ್ತೆ. ಬಾತ್ರೂಮ್ ಯಾವ ಸೈಜ್ ಏನಿದೆ, ಏನ್ ಮಾಡ್ಬೋದು, ಎಷ್ಟು ಜಾಗ ಸಾಕಾಗುತ್ತೆ ಅನ್ನೋದು ಕೂಡ ನಮಗೆ ಕ್ಲೀನ್ ಆಗಿ ಒಂದು ಐಡಿಯಾ ಬರುತ್ತೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ. ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು. ವಿತ್ ಗೀಸರ್ ಕೂಡ ವರ್ಕ್ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಚಿಕ್ಕದಾಗಿರುವಂತಹ ಒಂದು ಹ್ಯಾಂಡ್ ವಾಶ್ಗೆ ಕೂಡ ಪ್ರಾವಿಷನ್ ಮಾಡ್ಕೊಟ್ಟಿರುವಂತದ್ದು. ಈ ಬಾತ್ರೂಮ್ ಆಪೋಸಿಟ್ ಅಲ್ಲಿ ನಮಗೆ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಅದು ಕ್ವೀನ್ ಹಾಕೋಬಹುದು. ಕಿಂಗ್ ಹಾಕಿದ್ರೆ ಸ್ವಲ್ಪ ಕಂಜೆಸ್ಟ್ ಆಗುತ್ತೆ, ಇದು ಕ್ವೀನ್ ಹಾಕೋಬಹುದು. ಇಲ್ಲೂ ಕೂಡ ನಮಗೆ ಫ್ಯಾನ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಅಲ್ಲಿ ಫ್ಯಾನ್ ಕೂಡ ಹಾಕೊಟ್ಬಿಟ್ಟಿದ್ದಾರೆ. 2 ಸ್ಲೈಡಿಂಗ್ ಡೋರು ಮತ್ತೆ ವಿತ್ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿರುವಂತದ್ದು. ವಿತ್ SS ವರ್ಕ್ ಏನೋ ರಾಡ್ಗಳ ಪ್ರಾವಿಷನ್ ಇದೆ ಅದೆಲ್ಲ ನಮಗೆ ಮಾಡ್ಕೊಟ್ಬಿಟ್ಟಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಇಲ್ಲಿ ವಿಂಡೋ, ಪಕ್ಕದೆಲ್ಲ ಮನೆಗಳು. ಪಕ್ಕದೇ ನೋಡಿ ಬಸ್ ನಿಂತಿದೆ ನೋಡಿ, ಸ್ಕೂಲ್ ಬಸ್ ನಿಂತಿದೆ. ಅಲ್ಲಿ ಡ್ರಾಪ್ ಮಾಡಕ್ ಬಂದಿರುವಂತದ್ದು. ಇದು ಚಿಲ್ಡ್ರನ್ಸ್ ಬೆಡ್ರೂಮು. ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಮಗೆ ಫ್ಯಾನ್ ಹಾಕೊಟ್ಟಿದ್ದಾರೆ. ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಅದ್ರ ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಬಾಕ್ಸ್ ಗಳ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಕ್ರಾಸ್ ವೆಂಟಿಲೇಷನ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಒಂದು ವಿಂಡೋ ಇದೆ, ಅಲ್ಲೂ ಒಂದು ವಿಂಡೋ ಇದೆ. ಕ್ರಾಸ್ ವೆಂಟಿಲೇಷನ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಇದು ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಎಲ್ಲ ನಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಜಾಗ್ವಾರ್ ಹಾಕೊಟ್ಟಿರುವಂತದ್ದು. ಸೇಮ್ ಚೆನ್ನಾಗಿದೆ. ನನಗೆ ಏನೋ ಹೇಳೋ ಅಗತ್ಯ ಇಲ್ಲ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸ್ಪೇಷಿಯಸ್ ಆಗಿ ಬಂದಿದೆ, ಚೆನ್ನಾಗಿದೆ. ಆಮೇಲೆ ಈ ಮಾಸ್ಟರ್ ಬೆಡ್ರೂಮ್ಗೆ ನಮಗೆ ಇಲ್ಲಿ ಬಾಲ್ಕನಿ ಕೊಟ್ಟಿದ್ದಾರೆ. ಇದು ಬಾಲ್ಕನಿ ಇದೆ. ಆರಾಮಾಗಿ 2 ಚೇರ್ಗಳು ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಇದೆ. ಗ್ರಾನೈಟ್ ಫ್ಲೋರಿಂಗು, ವೆಟ್ರೋಫೈಟ್ ಟೈಲ್ಸ್ ವಾಲ್ಗಳಿಗೆ, ಮೇಲೆಗಡೆ POP ವರ್ಕು ವಿತ್ LED ಲೈಟ್ ಕೂಡ ನಮಗಾಗಿದೆ. ರೋಡ್ ಸೈಡ್ ಅಲ್ಲಿ ನಮಗೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ ಮತ್ತೆ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸ್ಪೇಷಿಯಸ್ ಆಗಿ ಈ ಬಾಲ್ಕನಿ ಬಂದಿದೆ, ಚೆನ್ನಾಗಿದೆ. ಇದು ಕುಬೇರನ್ ಮಳೆಯಲ್ಲಿ ಬರುವಂತಹ ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್. ಇದು ಈ ವಿಂಡೋ ಪಕ್ಕದಲ್ಲೇ ನೋಡಿ, ಇಲ್ಲೊಂದು ಚಿಕ್ಕದಾಗಿ ಒಂದು ಡ್ರೆಸ್ಸಿಂಗ್ ಇದೆ, ಸಾಕಾಗಿದೆ ನೋಡಿ. ಕ್ಲೋಸ್ ಓಪನ್ ಮಾಡಿದ್ರೆ ಇಲ್ಲಿ ಇರೋದು. ಇಲ್ಲ ಇನ್ನೊಂದು ಐಟಮ್ಸ್ಗಳನ್ನ ಇಟ್ಕೊಳ್ಳೋಕೆ ಸ್ಟೋರೇಜ್ ಚೆನ್ನಾಗಿದೆ. ಇರೋ ಜಾಗನ ಕ್ಲೀನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ವೀಕ್ಷಕರೇ, ಈ ಬೆಡ್ರೂಮ್ ಅಲ್ಲೂ ಅಷ್ಟೇ. ಇದು ನಾವು ನೋಡ್ತಾ ಇರುವಂತಹ 3ನೇ ಮಾಸ್ಟರ್ ಬೆಡ್ರೂಮ್. ಇದು ಈ ಬೆಡ್ರೂಮ್ ಅಲ್ಲಿ ನಮ್ಗೆ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಅದ್ರ ಜೊತೆಗೆ ನೋಡಿ ಅಲ್ಲೂ ಡ್ರೆಸ್ಸಿಂಗ್ ಏರಿಯಾ ಮಾಡಿದ್ದಾರೆ ಚಿಕ್ಕದಾಗಿ. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಮತ್ತೆ ವಾರ್ಡ್ರೋಬ್ ಮತ್ತೆ ವಿತ್ ಫ್ಯಾನ್ ಕೂಡ ನಮ್ಗೆ ಹಾಕೊಟ್ಟಿದ್ದಾರೆ.
ಈ ಬೆಡ್ರೂಮ್ಗೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ಓಕೆ, ನಾಟ್ ಬ್ಯಾಡ್. ನೋಡಿ, ಕಾಮನ್ ಬಾತ್ರೂಮ್ಗೆ ಮತ್ತೆ ಈ ಬೆಡ್ರೂಮ್ಗೆ 2 ಗೀಸರ್ ಹಾಕೊಟ್ಟಿದ್ದಾರೆ. ಮಾಸ್ಟರ್ ಬೆಡ್ರೂಮ್ಗೆ ಗೀಸರ್ ಹಾಕೊಟ್ಟಿಲ್ಲ. ವೆಟ್ರೋಫಿಟ್ ಟೈಲ್ಸ್ ಮತ್ತೆ ಆಂಟಿಸ್ಕೇಟ್ ವೆಟ್ರೋಫಿಟ್ ಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ನೋಡಿ, ಜಾಗ್ವಾರ್ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಈ ಬಾತ್ರೂಮ್ ಬಂದಿರುವಂತದ್ದು. ಟೋಟಲ್ ನಮಗೆ 3 ಬಾತ್ರೂಮ್ಗಳಾಗುತ್ತೆ. ಒಂದು ಕಾಮನ್ ಬಾತ್ರೂಮು, 2 ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ಸ್ ಬೆಡ್ರೂಮು. ಟೋಟಲ್ ನಮಗೆ 3 BHK ಹೌಸ್ ಇದು. ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಫ್ಯಾನ್ಗಳೆಲ್ಲ ಹಾಕೊಟ್ಬಿಟ್ಟಿದ್ದಾರೆ. ನೀವು ಬಂದ್ರೆ ನೆಕ್ಸ್ಟ್ ಕಟನ್ ಮತ್ತೆ ಕಟನ್ ರಾಡು, ಸೋಲಾರ್ ಬೇಕು ಅಂದ್ರೆ ಸೋಲಾರು, ಗೀಸರ್ ಆಲ್ರೆಡಿ 2 ಗೀಸರ್ ಹಾಕೊಟ್ಬಿಟ್ಟಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಬೇಕು ಅಂದ್ರೆ ಚೆನ್ನಾಗಿರೋಂಥ ಒಂದು ಕ್ವಾಲಿಟಿ ಇರುವಂತಹ ಗೀಸರ್ ಕೂಡ ನೀವು ಹಾಕೊಬಹುದು. ಅದಕ್ಕೆ ಅದು ಬಿಟ್ಟಿರೋವಂಥದ್ದು ಮಾಸ್ಟರ್ ಬೆಡ್ರೂಮ್ಗೆ ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ. ಇದ್ರ ಮೇಲೆ ಇನ್ನು ನಮಗೆ 3 3 BHK ಹೌಸ್ಗಳು ಬರುತ್ತೆ. ಇದು ಏನು ನೋಡ್ತಾ ಇದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಸೇಮ್ ಆಸ್ ಇಟ್ ಈಸ್ ಹೇಗಿದೆ ಸೇಮ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಬಟ್ ನಾನು ಜಸ್ಟ್ ಡೋರಿಂದ ತೋರಿಸ್ಕೊಂಡು ಹೋಗ್ತೀನಿ. ಇದು ಏನು ವರ್ಕ್ ಮಾಡಿದ್ರೆ ಸೇಮ್ ಆಸ್ ಇಟ್ ಈಸ್ ಹಾಗೇ ಮಾಡ್ಕೊಂಡು ಹೋಗಿರುವಂಥದ್ದು. ಎಷ್ಟು ಫ್ಲೋರ್ಗಳನ್ನ ನೋಡ್ಕೊಂಡು ಹೋಗೋಣ. ಈಗ ನಾವಿರೋದು ಫಸ್ಟ್ ಫ್ಲೋರ್ ಅಲ್ಲಿ ವಿತ್ ಲಿಫ್ಟ್ ಇದೆ. ಮಾಮೂಲಿ ಸ್ಟೇರ್ ಕೇಸು ಸೇಮ್ ನಮಗೆ ವೆಟ್ರೋಫಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀವಿ. ಈಗ ಸೇಮ್ ಈಸ್ಟ್ ಡೋರು, 3 BHK ರೆಂಟಲ್ ಪರ್ಪಸ್ ಇನ್ಕಮ್ ಪ್ರಾಪರ್ಟಿ. ಈಸ್ಟ್ ಡೋರ್ ಬರುತ್ತೆ. ಡೋರ್ ಕೂಡ ಸೇಮ್ ಬರುತ್ತೆ ನಮಗೆ. ಇಲ್ಲೂ ಕೂಡ ಲಿಫ್ಟ್ ಇದೆ. ಈಗ ನಾನು 3ನೇ ಫ್ಲೋರ್ ಅಲ್ಲಿ ಇದ್ದೀನಿ. ಈ 3ನೇ ಫ್ಲೋರ್ ಅಲ್ಲೂ ಕೂಡ ನಮಗೆ ಸೇಮ್ ಡೋರ್ ಇರುವಂತಹ 3 BHK ಹೌಸು. ಕಾರಿಡಾರ್ ಎಲ್ಲ ನಮಗೆ ಸೇಮ್ ಆಸ್ ಇಟ್ಸ್ ಹಾಗೆ ಬಂದಿದೆ. ಇಲ್ಲೂ ಕೂಡ ನಮಗೆ ಲಿಫ್ಟ್ ಇದೆ. ಈ ಪೋರ್ಷನ್ ಫುಲ್ ನಮಗೆ ವೆಟ್ರೋಫಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೀಕ್ಷಕರು, ಈಗ ನಾನು 4th ಫ್ಲೋರ್ ಅಲ್ಲಿ ಇದ್ದೀನಿ. ಇದು ಟಾಪು 4th ಫ್ಲೋರ್ ಇರುವಂಥದ್ದು. ಟೋಟಲ್ ನಮಗೆ 4 ಮನೆಗಳಿರುವಂತಹ 3 BHK ಹೌಸು. ಈಗ ಟೆರೆಸ್ಗೆ ಹೋಗ್ತಾ ಇದೀವಿ. ಇಲ್ಲೂ ಕೂಡ ಅಷ್ಟೇ ರೈನ್ ವಾಟರ್ ಏನಾದ್ರು ಬಂದ್ರೆ ಇಲ್ಲೂ ಕೂಡ ನಮಗೆ ಸೋರೋದಿಲ್ಲ. ಯಾಕಂದ್ರೆ ಈ ಪೋರ್ಷನ್ ಫುಲ್ ಮೋಲ್ಡ್ ಹಾಕಿದ್ದಾರೆ. RCC ರೂಫ್ ಹಾಕಿರುವಂಥದ್ದು ಈ ಸ್ಟೇರ್ ಕೇಸ್ ಬರುವಂತಹ ಜಾಗದಲ್ಲಿ. ಓಕೆ, ಎದುರುಗಡೆಗೆ ಒಂದು ಪಬ್ಲಿಕ್ ಸ್ಕೂಲ್ ಇದೆ. ಸ್ಕೂಲು ಮೆಟ್ರೋ ತೋರಿಸ್ತೀನಿ ರೀ. ಟೆರೆಸು ಫುಲ್ಲು ನಮಗೆ ಓಪನ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಸೋಲಾರ್ಗೆ ಪ್ರಾವಿಷನ್ ಕೊಟ್ಟಿರೋವಂಥದ್ದು. ಮೇಯ್ನ್ ಆಗಿ ನಾವು ನೋಡಬೇಕಾಗಿರೋದು ಉತ್ರಳ್ಳಿ ಮೈನ್ ರೋಡ್. ಝೂಮೇ ಮಾಡೋದು ಬೇಡ ಕಂಡ್ರೆ, ಅಷ್ಟು ಕ್ಲೀನಾಗಿ ನಮಗೆ ಶೋ ಆಗ್ತಾ ಇರುವಂಥದ್ದು. ಪ್ಯಾರ್ಲರ್ಗೆ ಇದೆ ಈ ಮೈನ್ ರೋಡ್. ಉತ್ರಳ್ಳಿ ಮೈನ್ ರೋಡು, ಕೆಂಗೇರಿ ಟು ಉತ್ರಳ್ಳಿಗೆ ಹೋಗುವಂಥ ರೋಡ್ ಇದು. ಈ ರೋಡ್ ಪ್ಯಾರ್ಲರ್ಗೆ ಈ ಪ್ರಾಪರ್ಟಿ ಬರುವಂಥದ್ದು. 30-50ರಲ್ಲಿ ಕಟ್ಟಿರುವಂತಹ ಪ್ರಾಪರ್ಟಿ. ಫುಲ್ಲು ಎಲ್ಲ ಸರೌಂಡಿಂಗ್ ಫುಲ್ಲು ಅಪಾರ್ಟ್ಮೆಂಟ್ಗಳಿದೆ. ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಇಲ್ಲಿ ಮ್ಯಾನ್ಯುವಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಸೋಲಾರ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂಥದ್ದು. ಇಲ್ಲಿ ಟ್ಯಾಂಕ್ ರೂಮ್ಗೆ ಪ್ರಾವಿಷನ್ ಮಾಡಿರುವಂಥದ್ದು. 2000 2 ಟ್ಯಾಂಕ್ಗಳ ವ್ಯವಸ್ಥೆ ಕೊಟ್ಟಿದ್ದಾರೆ. ಇಲ್ಲಿ ಇನ್ ಕೇಸ್ ಏನಾದ್ರು ಬೇಕು ಅಂದರೆ ಈ ಪ್ರಾಪರ್ಟಿ ಓನರ್ ಏನಾದ್ರು ಇಲ್ಲೇ ಸ್ಟೇ ಆಗ್ತಾರೆ ಅಂದರೆ ಇಲ್ಲಿ ಏನಾದರೂ ಐಟಮ್ಸ್ಗಳನ್ನ ಕೂಡ ನಾವು ಇಟ್ಕೋಬೋದು. ವೀಕ್ಷಕರೇ, ಕಾಣಿಸ್ತಾ ಇದೆಯಾ ಮೆಟ್ರೋ? ಮೆಟ್ರೋ ಟ್ರ್ಯಾಕು, ಮೆಟ್ರೋ ಸ್ಟೇಷನ್, ಟರ್ಮಿನಲ್ ಮೆಟ್ರೋ. ಅದು ನಮಗೆ ಕೆಂಗೇರಿ ಬಸ್ ಸ್ಟಾಪು ಮತ್ತು ಕೆಂಗೇರಿ ಟರ್ಮಿನಲ್ ಮೆಟ್ರೋ ಪಕ್ಕದಲ್ಲೇ ಇದ್ದೀವಿ. ಜಾಸ್ತಿ ಏನಿಲ್ಲ, ಬರೀ 1 ಕಿಲೋಮೀಟ್ರು, ಬರೀ 100 ಮೀಟ್ರ್, 1.1 ಕಿಲೋಮೀಟ್ರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. 2 ವೀಲರಲ್ಲಿ ಹೋಗ್ತೀವಿ ಅಂದರೆ ಬರೀ 5 ಮಿನಿಟ್ಸಲ್ಲಿ ಮೆಟ್ರೋ ಹತ್ರ ಹೋಗ್ತೀವಿ. ಅಷ್ಟು ಹತ್ತಿರದಲ್ಲೇ ಈ ಪ್ರಾಪರ್ಟಿ ಇದೆ. ಶಾರ್ಟ್ಕಟ್ ಏನಾದರೂ ಯೂಸ್ ಮಾಡ್ತೀನಿ ಅಂದರೆ ಇನ್ನೂ ನಮಗೆ 200 ಇಂದ 300 ಮೀಟರ್ ಕೂಡ ನಮಗೆ ಸೇವ್ ಆಗುತ್ತೆ. ಮೈನ್ ರೋಡಲ್ಲಿ ನಾವು ಹೋಗ್ತೀವಿ ಅಂದರೆ ನೋಡಿ, ಜಂಕ್ಷನ್ ನೋಡಿ, ಇದೇ ಮೈನ್ ರೋಡು. ಡಾಕ್ಟರ್ ವಿಷ್ಣುವರ್ಧನ್ ರೋಡ್ ಅಂತ ಏನು ಹೇಳ್ತೀವಿ ಅದೇ ಉತ್ರಳ್ಳಿ ಮೈನ್ ರೋಡ್. ಇದು ಮೈನ್ ರೋಡ್ ಪ್ಯಾರ್ಲರ್ ಅಲ್ಲೇ ನಮಗೆ ಈ ಪ್ರಾಪರ್ಟಿ 30-50ಲಿ ಬಿಲ್ಡಪ್ ಆಗಿರುವಂತಹ ಪ್ರಾಪರ್ಟಿ. ವೀಕ್ಷಕರೇ ನೋಡ್ಬೋದು, ಪರ್ಪಲ್ ಲೈನ್ ಮೆಟ್ರೋ ನಮಗೆ ತುಂಬ ಹತ್ತಿರದಲ್ಲೇ ಇದೆ. ಈಗ ಕೆಂಗೇರಿಯಿಂದ ಕೆಂಗೇರಿ ಟರ್ಮಿನಲ್ಗೆ ಹೋಗ್ತಾ ಇರುವಂಥದ್ದು ಡೈರೆಕ್ಷನ್ ಕಾಣಿಸ್ತಾ ಇದೆಯಾ? ಬಂತು ನೋಡಿ.
ಮೆಟ್ರೋ ಸ್ಟೇಷನ್ಗೆ ತುಂಬ ಹತ್ತಿರದಲ್ಲಿದೆ. ಕೆಂಗೇರಿ ಟರ್ಮಿನಲ್ ಮೆಟ್ರೋಗೆ ತುಂಬ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇರೋವಂಥದ್ದು. ಮೆಟ್ರೋ ಸ್ಟೇಷನ್ ಕೂಡ ಶೋ ಆಗ್ತಾ ಇದೆ. ಇಲ್ಲೇ ನಮಗೆ ತುಂಬ ಹತ್ತಿರದಲ್ಲಿ ಇರೋವಂಥದ್ದು. ಇಲ್ಲಿ ನಮಗೆ ಕೆಂಗೇರಿ ಟರ್ಮಿನಲ್ ಮೆಟ್ರೋ, ಆ ಕಡೆ ಕೆಂಗೇರಿ, ಈ ಕಡೆ ನಮಗೆ RV ಕಾಲೇಜು, ಪಟ್ಟಣಗೆರೆ ತುಂಬ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇದೆ. ಜೊತೆಗೆ ಏನು ಅಂದರೆ ಸ್ಕೂಲ್ ಕೂಡ ನಮಗೆ ಪಕ್ಕದಲ್ಲೇ ಇರೋವಂಥದ್ದು. ಈ ಪೋರ್ಷನಲ್ಲಿ ಸ್ಕೂಲ್ ಕೂಡ ನಮಗೆ ಪಕ್ಕದಲ್ಲೇ ಇದೆ. ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ನಮಗೆ ಸ್ಕೂಲ್ ಇರೋವಂಥದ್ದು. ವಾಕಬಲ್ ಡಿಸ್ಟೆನ್ಸಲ್ಲಿ ಉತ್ರಳ್ಳಿ ರೋಡ್ ಕೂಡ ಇರೋವಂಥದ್ದು. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ. 3 BHK 4 ಮನೆಗಳಿದೆ. ಎಲ್ಲ ಮನೆಗೂ ಒಂದೊಂದು ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೊಡೋಕೆ ನಮಗೆ ಮಾಡಿಕೊಟ್ಟಿದ್ದಾರೆ. ಓನರ್ ಇದ್ಕೊಂಡು ಒಳ್ಳೆ ರೆಂಟಲ್ ಎಕ್ಸ್ಪೆಕ್ಟ್ ಮಾಡುವಂತಹ ಪ್ರಾಪರ್ಟಿ. ಅದ್ರ ಜೊತೆಗೆ ಗ್ಲೋಬಲ್ ಟೆಕ್ ವಿಲೇಜ್ ಏನು ನಮಗೆ ಸಾಫ್ಟ್ವೇರ್ ಕಂಪ್ನಿ ಇದೆ, ಟೆಕ್ ಪಾರ್ಕ್ ಇದೆ, ಆ ಟೆಕ್ ಪಾರ್ಕು ಕೂಡ ನಮಗೆ ಜಸ್ಟ್ 1 ಕಿಲೋಮೀಟರ್ ಇನ್ನೂ ಹತ್ತಿರದಲ್ಲೇ ಬರುತ್ತೆ. ಅಪ್ರಾಕ್ಸಿಮೇಟ್ 1 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಟೆಕ್ ಪಾರ್ಕು ಕೂಡ ನಮಗೆ 1 ಕಿಲೋಮೀಟರ್ ದೂರದಲ್ಲಿ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ರೆಂಟಲ್ ಎಕ್ಸ್ಪೆಕ್ಟ್ ಮಾಡುವಂತಹ 30-50ರಲ್ಲಿ ಕಟ್ಟಿರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಯಾವುದೇ ರೀತಿ ಬೀಡಿಗೆ ಸಂಬಂಧಿಸಿದಂತೆ ಪೇಪರ್ ವರ್ಕ್ ಆಗಲಿ, ಲೋನ್ಸ್ಗಳೇನಾದರೂ ಬೇಕು ಅಂದರೆ ಪಂಚಾಯತಿ ಆಗಲಿ, ಬಿ ಖಾತಾ ಆಗಲಿ, ಗ್ರಾಮ ಠಾಣಗಳಿಗೆ ಲೋನ್ ಏನಾದರೂ ಬೇಕು ಅಂದರೂ ಕೂಡ ನಾನು ಈ VC ಪ್ರಾಪರ್ಟಿಯಿಂದ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲೇ ನಾನು ಮಾಡಿಸ್ಕೊಡ್ತೀನಿ. ಅದು ಬಿಟ್ಟು ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.